ಸುರೇಶ್ ಅಂಗಡಿ ಜಾತಕ ಅತ್ಯಂತ ಸ್ಟ್ರಾಂಗ್ ಇದೆ. ಜ್ಯೋತಿಷಿ ಬಳಿ ನಾನೇ ಕೇಳಿದ್ದೀನಿ. ಸುರೇಶ್ ಜಾತಕವನ್ನ ಪರಿಶೀಲನೆ ಮಾಡಿದ್ದೀನಿ. ಸುರೇಶ್ ಅಂಗಡಿ ಸೋಲು ಅಸಾಧ್ಯ ಅಂತ ಬಾಲಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಎಲೆಕ್ಷನ್ ಮುಗಿಲಿ ನೋಡ್ತಾ ಇರಿ, ಸಾಕಷ್ಟು ಚೇಂಜಸ್ ಆಗುತ್ತೆ ಅಂತ ಒಂದು ಬಾಂಬ್ ಅನ್ನು ಸಿಡಿಸಿದ್ರು. ಅದ್ರ ಜೊತೆಗೆ ಜ್ಯೋತಿಷಿ ಬಳಿ ನಾನೇ ಕೇಳಿದ್ದೀನಿ, ಸುರೇಶ್ ಅಂಗಡಿ ಜಾತಕ ಚೆನ್ನಾಗೇ ಇದೆ, ನಾನೇ ಪರಿಶೀಲನೆ ಮಾಡಿಸಿದ್ದೀನಿ, ಅವರ ಸೋಲು ಅಸಾಧ್ಯ ಅನ್ನೋ ಮಾತನ್ನ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಸುರೇಶ್ ಅಂಗಡಿ ಅವ್ರು ಈಗ ರೊಟ್ಟಿ ತುಪ್ಪದಾಗ ಬಿದ್ದೈತೆ ಅಂತ ನೀವೇ ಹೇಳಿದಾರೆ. ಆಮ್ಯಾಗ ಅವ್ರು ಕುಂಡ್ಲಿನೂ ಚೆಕ್ ಮಾಡಿದೆ ನಾನು, ಭಾಳ ಸ್ಟ್ರಾಂಗ್ ಐತ್ರಿ. ಕುಂಡ್ಲಿ ಹಿಂಗೆ ಸ್ಟ್ರಾಂಗ್ ಐತಲ್ಲ ರೀ, ಅದಕ್ಕೆ ಅವ್ರ ದೈವ ಭಾಳ ಚಲೋ ಐತಿ. ಈಗಂತ ಈ ಇಲೆಕ್ಷನ್ ಆರಾಮಾಗಿ ಗೆಲ್ತಾರೆ. ಯಾಕಂದ್ರೆ ನಿಮಗೂ ಬೇಕಾದ್ರೆ ಕುಂಡ್ಲಿ ತೋರಿಸ್ತೀನಿ, ಕುಂಡ್ಲಿ ಭಾರಿ ಸ್ಟ್ರಾಂಗ್ ಐತಿ. ನಿಮ್ಗೆ ಸುಳ್ಳು ಜೋಕ್ ಮಾಡತ್ತಿಲ್ಲ ನಾನು. ಒಂದು ಜ್ಯೋತಿಷ್ಗೂ ಚೆಕ್ ಮಾಡಿ ನೀವು ಹೆಂಗೆ ನೋಡ್ಪಾತೀರಿ, ಅವ್ರು ಹೇರು ಭಾಳ ಸ್ಟ್ರಾಂಗ್ ಅದಾರು, ಗೆಲ್ತಾರೋ ಅಂತಂದ್ರೆ ಅದಕ್ಕೆ ದೇವರ ಅನುಗ್ರಹ ಐತೆ. ಅದು ಆಪರೇಷನ್ ಕಮಲದ ತನಿಖೆಯನ್ನ ಕೈಬಿಟ್ಟಿದೆ ಐಟಿ ಇಲಾಖೆ. ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ತನಿಖೆಗೆ ಇದೀಗ ಬ್ರೇಕ್ ಬಂದಿದೆ. ಆದಾಯ ತೆರಿಗೆ ಇಲಾಖೆಗೆ ದೂರನ್ನ ಕೆಪಿಸಿಸಿ ಹಿಂದೆ ಕೊಟ್ಟಿತ್ತು. ಆಪರೇಷನ್ ಕಮಲದ ತನಿಖೆಯನ್ನ ಸದ್ಯಕ್ಕೆ ಕೈಬಿಟ್ಟಿದೆ ಐಟಿ ಇಲಾಖೆ. ಯಾಕಂದ್ರೆ ಸೂಕ್ತ ರೀತಿಯಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಕೊರತೆಯಾಗಿದೆ. ಆ ನಿಟ್ಟಿನಲ್ಲಿ ಈಗ ತನಿಖೆಗೆ ಬ್ರೇಕ್ ಬಿದ್ದಿದೆ. ಆದಾಯ ತೆರಿಗೆ ಇಲಾಖೆಗೆ ಹಿಂದೆ ಕೆಪಿಸಿಸಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಆಪರೇಷನ್ ಕಮಲ ನಡೀತಾ ಇದೆ, ಇವರೇನೋ ಕೋಟಿ ಕೋಟಿ ಡೀಲ್ ಎಲ್ಲ ಮಾಡ್ಕೊಳ್ತಿದ್ದಾರೆ, ಆಡಿಯೋ ಕೂಡ ಸಿಕ್ಕಿದೆ, ನೀವು ತನಿಖೆ ಮಾಡಬೇಕು ಅಂತ. ಆದ್ರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆಪರೇಷನ್ ಬಗ್ಗೆ ದೂರನ್ನ ದಿನೇಶ್ ಗುಂಡೂರಾವ್, ದಿವಂಗತ ಸಿಎಸ್ ಶಿವಳ್ಳಿ ಹಾಗೇನೆ ಬಿಸಿ ಪಾಟೀಲ್, ಬಸವನಗೌಡಗೆ ಸಮನ್ಸ್ ಕೂಡ ಆಗಿತ್ತು. ಶಾಸಕರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನ ಐಟಿ ಡಿಪಾರ್ಟ್ಮೆಂಟ್ ನಡೆಸ್ತಾ ಇತ್ತು. ಇನ್ನು ಇಬ್ಬರು ಶಾಸಕರನ್ನ ಕರೆಸಿ ವಿಚಾರಣೆಯನ್ನ ಐಟಿ ಆಗ್ಲೇ ಮಾಡಿತ್ತು. ಯಾರಿಂದೂ ಕೂಡ ಸೂಕ್ತ ಸಾಕ್ಷಿಗಳು ಐಟಿ ಡಿಪಾರ್ಟ್ಮೆಂಟ್ಗೆ ಲಭ್ಯವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ತನಿಖೆಗೆ ಇದೀಗ ಬ್ರೇಕ್ ಬಿದ್ದಿದೆ. ದೂರನ್ನ ಕೈ ಬಿಡೋದಕ್ಕೆ ಐಟಿ ಅಧಿಕಾರಿಗಳು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಿಂದೆ ಆಪರೇಷನ್ ಕಮಲ ನಡೀತಾ ಇದೆ, ನಮ್ಮ ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಕೋಟಿಗಟ್ಟಲೆ ಆಫರ್ ಜೊತೆಗೆ ಸೂಕ್ತ ರೀತಿಯಲ್ಲಿ ಸ್ಥಾನಮಾನ ಕೊಡ್ತೀವಿ, ಸಚಿವ ಸ್ಥಾನ ಕೊಡ್ತೀವಿ ಅಂತೆಲ್ಲ ಆಫರ್ ಅನ್ನ ಮಾಡಿ ನಮ್ಮ ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಆಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದ್ವು ಪದೇ ಪದೇ. ಹಾಗಾಗಿ ಅದನ್ನೆಲ್ಲ ಸಾಕ್ಷಿಗಳನ್ನ ಕೊಟ್ಬಿಟ್ಟು ಐಟಿ ಡಿಪಾರ್ಟ್ಮೆಂಟ್ಗೆ ಕೆಪಿಸಿಸಿ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ಕಂಪ್ಲೇಂಟ್ ಆಧರಿಸಿ ಶಾಸಕರಿಗೆ ಸಮನ್ಸ್ ಕೂಡ ಇಶ್ಯೂ ಆಗಿತ್ತು. ಅದರಂತೆ ಐಟಿ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಇಬ್ರು ಶಾಸಕರನ್ನ ಕರೆಸಿ ವಿಚಾರಣೆಯನ್ನ ಕೂಡ ಮಾಡಿದ್ರು. ಯಾರೆಲ್ಲ ಹೆಸರು ಆ ಟೈಮ್ ನಲ್ಲಿ ಕೇಳಿ ಬರ್ತಾ ಇತ್ತು, ಅದು ಬಿಸಿ ಪಾಟೀಲ್ ಆಗಿರ್ಬೋದು, ಜೊತೆಗೆ ದಿವಂಗತ ಸಿಎಸ್ ಶಿವಳ್ಳಿ ಹೆಸರು ಕೂಡ ತಳಕ್ ಹಾಕೊಳ್ತಾ ಇತ್ತು. ಸೊ ಅವ್ರನ್ನೆಲ್ಲರೂ ಕರೆಸಿ, ಅಂದ್ರೆ ಇಬ್ರು ಶಾಸಕರನ್ನ ಕರೆಸಿ ವಿಚಾರಣೆ ಮಾಡಿದಂತ ಟೈಮ್ ನಲ್ಲಿ ಯಾವುದೇ ಸೂಕ್ತ ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ. ಅದಕ್ಕೋಸ್ಕರ ಈ ತನಿಖೆಯನ್ನ ಕೈಬಿಡೋದಕ್ಕೆ ಐಟಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ.